ಹಾಯ್ ನಮಸ್ಕಾರ ಎಲ್ರಿಗೂ. ಇದು ಥರ್ಸ್ಡೇ. ಜೀರಿಗೆ, ಶುಂಠಿ ಹಾಗೆ ದೊಡ್ಡ ಪತ್ರೆ ಎಲೆನ ಯೂಸ್ ಮಾಡ್ಕೊಂಡು ಇವತ್ತು ಒಂದು ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಂಡು ಕುಡ್ದೆ. ಈ ಚಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನ್ಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋ ಅಭ್ಯಾಸ ಇತ್ತು ನಂಗೆ. ಸ್ವಲ್ಪ ಆಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅವಾಗಿಂದ ನಾನು ಟೀ ಕಾಫಿನ ಎಂಟಿ ಸ್ಟಮಕ್ ಅಲ್ಲಿ ಕುಡಿಯೋದನ್ನ ಸ್ಟಾಪ್ ಮಾಡಿದೀನಿ. ಅದಕ್ಕಾಗಿ ನಾನು ಈ ರೀತಿಯ ಡಿಟಾಕ್ಸ್ ಡ್ರಿಂಕ್ ನ ರೆಡಿ ಮಾಡ್ಕೊಂಡು ಕುಡಿತೀನಿ. ಇದು ಕೂಡ ನಮ್ಮ ವೆಯ್ಟ್ ಲಾಸ್ ಗೆ ಒಂದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು. ಡಯಟ್ ಮಾಡಿ ಸ್ವಲ್ಪ ವೆಯ್ಟ್ ಲಾಸ್ ಆಗಿತ್ತು, ಹಾಗಂತ ನೆಕ್ಸ್ಟ್ ಡೇ ಇಂದ ಚೆನ್ನಾಗಿ ಸಿಕ್ಕಿದ್ ಬಕ್ಕಿದ್ ತಿನ್ನೋ ಅಭ್ಯಾಸ ಅಂತೂ ನಮ್ಗಿಲ್ಲ. ಸೊ ಅದಕ್ಕಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಗೆ ನಾನು ಚಪಾತಿ ಮತ್ತೆ ಪುದೀನಾ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪುದೀನಾ ಚಟ್ನಿ ರೆಸಿಪಿನ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದ. ಅವನಿಗೆ ಸ್ವಲ್ಪ ಹಾಲು ಕುಡಿಲಿಕ್ಕೆ ಕೊಟ್ಟು ನಾನು ಮಿಕ್ಕಿದ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಬಿಸಿ ಇರುವಾಗ ತುಪ್ಪ ಮತ್ತೆ ಈ ಒಂದು ಪುದೀನಾ ಚಟ್ನಿನ ಸ್ಪ್ರೆಡ್ ಮಾಡ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಹಸ್ಬೆಂಡ್ ಲಂಚ್ ಬಾಕ್ಸ್ ಕೂಡ ಇದನ್ನೇ ಹಾಕಿ ಕೊಟ್ಟೆ. ಅವ್ರಿಗೂ ಕೂಡ ಈ ಒಂದು ಚಪಾತಿ ಜೊತೆ ಪುದೀನಾ ಚಟ್ನಿ ತುಂಬಾನೇ ಇಷ್ಟ ಆಗುತ್ತೆ. ನನ್ನ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಗೆ ಇದೇ ಫುಡ್ ನ ತಗೊಂಡೆ, ಜೊತೆಗೆ ಸ್ವಲ್ಪ ಪಪ್ಪಾಯ. ಮನೇಲಿ ವೇಸ್ಟ್ ಆಗಿರುವಂತ ಟ್ಯಾಬ್ಲೆಟ್ ಗಳನ್ನ ಈ ರೀತಿ ಪ್ಲಾಂಟ್ ಅಲ್ಲಿ ಹಾಕೋದ್ರಿಂದ ಪ್ಲಾಂಟ್ ಗಳ ಗ್ರೋತಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತಿನ ನೈಟ್ ಗೆ ಆಸ್ ಯೂಶುವಲ್ ಕೋಸಂಬರಿನ ರೆಡಿ ಮಾಡ್ಕೊಂಡೆ. ಸೊ ಇವತ್ತಿನ ಮಿನಿ ವ್ಲಾಗ್ ಈ ರೀತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.